ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಾವು ಪ್ರತಿದಿನ ಹಲವಾರು ಜನರನ್ನ ನೋಡ್ತೇವೆ. ಕೆಲವರು ತುಂಬಾ ಬ್ಯುಸಿ ಆಗಿರ್ತಾರೆ, ಕೆಲವರು ಹಣಕ್ಕಾಗಿ ಓಡ್ತಾರೆ, ಕೆಲವರು ಸಮಾಜದ ಒತ್ತಡದಲ್ಲಿ ಬದುಕ್ತಾರೆ. ಆದ್ರೆ ಒಳಗೆ ಹಲವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನನ್ನ ಜೀವನದ ಅರ್ಥ ಏನು? ನಾನು ಯಾಕೆ ಹುಟ್ಟಿದ್ದೇನೆ? ನನ್ನಿಂದ ಏನಾದರೂ ಬದಲಾವಣೆ ಆಗಬಹುದಾ? ನಿಜವಾಗಿ ಹೇಳೋದಾದ್ರೆ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಉದ್ದೇಶ ಇದೆ. ಯಾರೂ ಕೂಡ ವ್ಯರ್ಥವಾಗಿ ಹುಟ್ಟಿಲ್ಲ. ಫ್ರೆಂಡ್ಸ್, ಮೊದಲನೆಯದಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಶೇಷ. ಒಬ್ಬ ವೈದ್ಯನು ಜೀವ ಉಳಿಸ್ತಾನೆ, ಒಬ್ಬ ಶಿಕ್ಷಕನು ಭವಿಷ್ಯ ನಿರ್ಮಿಸ್ತಾನೆ, ಒಬ್ಬ ರೈತನು ಆಹಾರ ಕೊಡ್ತಾನೆ, ಒಬ್ಬ ತಾಯಿ ಕುಟುಂಬವನ್ನ ಕಾಪಾಡ್ತಾಳೆ. ಎಲ್ಲರೂ ಒಂದೇ ಕೆಲಸ ಮಾಡೋದಿಲ್ಲ, ಆದ್ರೆ ಪ್ರತಿಯೊಬ್ಬರ ಕೆಲಸಕ್ಕೂ ಮೌಲ್ಯ ಇದೆ. ಉದಾಹರಣೆಗೆ, ಒಂದು ಗಡಿಯಾರದಲ್ಲಿ ಸಣ್ಣ ಸ್ಕ್ರೂ ಕೂಡ ಮುಖ್ಯ. ಅದಿಲ್ಲದೆ ಇದ್ರೆ ಗಡಿಯಾರ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗೆಯೇ ಸಮಾಜದಲ್ಲಿ ನಿಮ್ಮ ಪಾತ್ರವೂ ಕೂಡ ಮುಖ್ಯವಾಗಿರ್ತದೆ. ಎರಡನೆಯದಾಗಿ, ನಿಮ್ಮ ಕಷ್ಟಗಳು ನಿಮ್ಮನ್ನ ರೂಪಿಸ್ತವೆ. ಜೀವನದಲ್ಲಿ ಕಷ್ಟಗಳು ಬರ್ತವೆ, ವಿಫಲತೆ ಬರ್ತದೆ, ಜನರು ತಿರಸ್ಕರಿಸ್ತಾರೆ, ಕೆಲವರು ನಮ್ಮನ್ನ ಕಡಿಮೆ ಅಂದ್ಕೊಳ್ತಾರೆ. ಆದ್ರೆ ಕಷ್ಟಗಳು ನಮ್ಮನ್ನ ಒಡೆಯಲು ಮಾತ್ರ ಅಲ್ಲ, ನಮ್ಮನ್ನ ಬಲಪಡಿಸಲು ಕೂಡ ಬರ್ತವೆ. ಒಂದು ಹಳ್ಳಿಯಲ್ಲಿ ಅನಿತಾ ಅನ್ನುವಂತ ಹುಡುಗಿ ಇದ್ಲು. ಅವಳ ಕುಟುಂಬ ತುಂಬಾ ಬಡತನದಲ್ಲಿತ್ತು. ತಂದೆ ದಿನಗೂಲಿ ಕೆಲಸ ಮಾಡ್ತಾ ಇದ್ರು, ತಾಯಿ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ಲು. ಕೆಲವೊಮ್ಮೆ ಮನೆಯಲ್ಲಿ ಊಟಕ್ಕೂ ಸಹ ಹಣ ಇರ್ಲಿಲ್ಲ. ಆದ್ರೂ ಅನಿತಾಳಿಗೆ ಒಂದು ಕನ್ಸಿತ್ತು, ನಾನು ಓದಿ ಒಳ್ಳೆಯ ಶಿಕ್ಷಕಿ ಆಗ್ಬೇಕು. ಆದ್ರೆ ಜೀವನ ಸುಲಭ ಆಗಿರ್ಲಿಲ್ಲ. ಶಾಲೆಗೆ ಹೋಗುವ ಮೊದಲು ಅವಳು ಹೂ ಮಾರ್ತಾ ಇದ್ಲು, ಸಂಜೆ ಮನೆಗೆ ಬಂದು ತಾಯಿಗೆ ಸಹಾಯ ಮಾಡ್ತಾ ಇದ್ಲು, ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಅವಳು ಓದ್ತಾ ಇದ್ಲು. ಒಂದಿನ ಶಾಲೆಯಲ್ಲಿ ಕೆಲವರು ಅವಳನ್ನ ನೋಡಿ ನಗ್ತಾರೆ. ಅವ್ರು ಹೇಳಿದ್ರು, ನೀನ್ ಬಡವಳು, ನೀನ್ ದೊಡ್ಡದಾಗಿ ಏನು ಮಾಡೋದಿಕ್ಕಾಗಲ್ಲ. ಆ ಮಾತು ಅನಿತಾಳ ಹೃದಯಕ್ಕೆ ನೋವನ್ನ ಕೊಟ್ಟಿತು. ಆದ್ರೆ ಅವಳು ಅಳ್ತಾ ಒಂದು ನಿರ್ಧಾರನ ಮಾಡಿದ್ಲು, ಜನರ ಮಾತು ನನ್ನ ಭವಿಷ್ಯವನ್ನ ನಿರ್ಧರಿಸೋದಿಲ್ಲ. ಅವಳು ಇನ್ನಷ್ಟು ಪರಿಶ್ರಮ ಪಟ್ಲು. ಬಹಳ ಕಷ್ಟಗಳ ನಡುವೆ ಓದನ್ನ ಮುಂದುವರಿಸಿದ್ಲು. ಕೆಲವೊಮ್ಮೆ ಪುಸ್ತಕ ಖರೀದಿಸೋದಿಕ್ಕೆ ಹಣ ಇರ್ಲಿಲ್ಲ, ಆದ್ರೆ ಸ್ನೇಹಿತರಿಂದ ಪುಸ್ತಕನ ತೆಗೆದುಕೊಂಡು ಓದ್ತಾ ಇದ್ಲು. ವರ್ಷಗಳು ಕಳೆದವು. ಅವಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆದು ಶಿಕ್ಷಕಿ ತರಬೇತಿ ಮುಗಿಸಿ ನಂತರ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾದ್ಲು. ಮೊದಲ ದಿನ ತರಗತಿಗೆ ಹೋದಾಗ ಬಡ ಮಕ್ಕಳನ್ನ ನೋಡಿ ಅವಳಿಗೆ ತನ್ನ ಬಾಲ್ಯ ನೆನಪಾಯಿತು. ಆ ದಿನ ಅವಳು ಮಕ್ಕಳಿಗೆ ಹೇಳ್ತಾಳೆ, ನಿಮ್ಮ ಬಡತನ ನಿಮ್ಮ ಭವಿಷ್ಯ ಅಲ್ಲ, ನಿಮ್ಮ ಪರಿಶ್ರಮವೇ ನಿಮ್ಮ ಭವಿಷ್ಯ. ಇಂದು ಅನಿತಾ ಕೇವಲ ಶಿಕ್ಷಕಿಯಲ್ಲ, ಅವಳು ಅನೇಕ ಮಕ್ಕಳಿಗೆ ನಿರೀಕ್ಷೆಯ ಬೆಳಕಾಗಿದ್ದಾಳೆ. ಅವಳು ಬಡ ಮಕ್ಕಳಿಗೆ ಉಚಿತ ಪುಸ್ತಕ ಕೊಡ್ತಾಳೆ, ಶಾಲೆ ಬಿಡಲು ಯೋಚಿಸುವಂತ ಮಕ್ಕಳಿಗೆ ಧೈರ್ಯ ಕೊಡ್ತಾಳೆ. ಒಮ್ಮೆ ಅವಳನ್ನ ಹಾಸ್ಯ ಮಾಡಿದಂತವ್ರೆ ಇಂದು ಹೇಳ್ತಾರೆ, ಅನಿತಾ ಸೋಲಿಲ್ಲ, ಪರಿಸ್ಥಿತಿಯನ್ನ ಗೆದ್ದಳು. ಫ್ರೆಂಡ್ಸ್, ಇಂದು ನಿಮ್ಮ ಪರಿಸ್ಥಿತಿ ಕಷ್ಟ ಆಗಿರಬಹುದು, ಜನ ನಿಮ್ಮನ್ನ ಕಡಿಮೆ ಅಂದ್ಕೊಳ್ಬಹುದು. ಆದ್ರೆ ನೆನ್ಪಿಡಿ, ಒಂದಿನ ನಿಮ್ ಕತೆ ಇತರರಿಗೆ ಪ್ರೇರಣೆ ಆಗ್ತದೆ. ಮೂರನೇದಾಗಿ, ನಿಮ್ಮ ಪ್ರತಿಭೆಯನ್ನ ಕಂಡು ಹಿಡಿಯಿರಿ. ಕೆಲವರಿಗೆ ಮಾತನಾಡೋದು ಚೆನ್ನಾಗಿ ಬರ್ತದೆ, ಕೆಲವರಿಗೆ ಚಿತ್ರ ಬಿಡಿಸುವಂಥದ್ದು, ಕೆಲವರಿಗೆ ಹಾಡುವಂಥದ್ದು, ಕೆಲವರಿಗೆ ಜನರಿಗೆ ಸಹಾಯ ಮಾಡುವಂಥದ್ದು. ನಿಮ್ಮೊಳಗೆ ಯಾವುದಾದ್ರೂ ಒಂದು ವಿಶೇಷತೆ ಇರ್ತದೆ. ಅದನ್ನ ಹುಡುಕಿ, ಅದನ್ನ ಬೆಳೆಸಿ, ಅದನ್ನ ಸಮಾಜದ ಒಳ್ಳೆಯದಕ್ಕಾಗಿ ಬಳಸಿ. ನಾಲ್ಕನೇದಾಗಿ, ಇತರರ ಜೊತೆ ನಿಮ್ಮನ್ನ ಹೋಲಿಸಬೇಡಿ. ಇಂದು ಸೋಷಿಯಲ್ ಮೀಡಿಯಾ ನೋಡಿದಾಗ ಇತರರ ಜೀವನ ತುಂಬಾ ಚೆನ್ನಾಗಿದೆ ಅಂತ ಕಾಣ್ತದೆ. ಅವರಿಗೆ ಒಳ್ಳೆ ಕೆಲಸ, ದೊಡ್ಡ ಮನೆ, ದುಬಾರಿ ವಸ್ತುಗಳು. ಆಗ ಕೆಲವರು ಯೋಚಿಸ್ತಾರೆ, ನನ್ನ ಜೀವನಕ್ಕೆ ಬೆಲೆ ಇಲ್ಲ. ಆದ್ರೆ ನೆನ್ಪಿಡಿ, ಪ್ರತಿಯೊಬ್ಬರ ಪ್ರಯಾಣ ಡಿಫ್ರೆಂಟ್ ಆಗಿರ್ತದೆ. ಉದಾಹರಣೆಗೆ, ನೀವು ಒಂದು ಚಿಟ್ಟೆ ಮತ್ತು ಒಂದು ಹದ್ದನ್ನ ಹೋಲಿಸಿ ನೋಡಿ. ಚಿಟ್ಟೆ ಸಣ್ಣದಾಗಿ ಕಾಣ್ತದೆ, ಹದ್ದು ದೊಡ್ಡದಾಗಿ ಕಾಣ್ತದೆ. ಆದ್ರೆ ಎರಡಕ್ಕೂ ಕೂಡ ತಮ್ಮದೇ ಆದಂತ ಸೌಂದರ್ಯ ಮತ್ತು ಉದ್ದೇಶ ಇದೆ. ಹಾಗೆಯೇ ನೀವು ಕೂಡ ಯಾರಾದ್ರೂ ಆಗ್ಬೇಕಾಗಿಲ್ಲ, ನೀವು ನೀವಾಗಿದ್ರೆ ಸಾಕು. ಐದನೆಯದಾಗಿ, ಜೀವನದ ನಿಜವಾದಂತ ಉದ್ದೇಶ. ಜೀವನ ಕೇವಲ ಹಣ ಸಂಪಾದಿಸೋದಿಕ್ಕೆ ಅಲ್ಲ, ಕೇವಲ ಬದುಕಲು ಅಲ್ಲ. ಯಾರಾದ್ರೂ ಅಳ್ತಿದ್ರೆ ಧೈರ್ಯ ಕೊಡುವಂಥದ್ದು, ಯಾರಿಗಾದ್ರೂ ಸಹಾಯ ಮಾಡೋದು, ಒಳ್ಳೆಯ ಗುರುತನ್ನ ಬಿಟ್ಟು ಹೋಗೋದು, ಕುಟುಂಬವನ್ನ ಸಂತೋಷವಾಗಿಡುವುದು, ಸಮಾಜಕ್ಕೆ ಬೆಳಕಾಗುವಂಥದ್ದು, ಇದೇ ನಿಜವಾದಂತ ಜೀವನ. ಫ್ರೆಂಡ್ಸ್, ನಿಮ್ಮ ಉದ್ದೇಶವನ್ನ ಹೇಗೆ ಕಂಡುಹಿಡಿಬೇಕು ಗೊತ್ತಾ? ಮೊದಲನೇದಾಗಿ, ಪ್ರತಿದಿನ ದೇವರೊಂದಿಗೆ ಸಮಯ ಕಳೀರಿ.
ಪ್ರಾರ್ಥನೆ ಮಾಡಿ ದೇವರನ್ನ ಕೇಳಿ, ದೇವ್ರೆ, ನನ್ನ ಜೀವನದ ಉದ್ದೇಶ ಏನು? ಎರಡನೇದಾಗಿ ನಿಮ್ಮ ಪ್ರತಿಭೆಯನ್ನ ಗುರುತಿಸಿ. ನೀವು ಏನ್ ಚೆನ್ನಾಗಿ ಮಾಡಬಲ್ಲಿರಿ, ಮಾತನಾಡುವಂಥದ್ದು, ಬರೆಯುವುದು, ಅದ್ರೊಳಗೆ ನಿಮ್ಮ ಕರೆ ಇರಬಹುದು. ಮೂರನೇದಾಗಿ ಜನರ ಅಗತ್ಯವನ್ನ ನೋಡಿ. ನಿಮ್ಮ ಉದ್ದೇಶ ಇತರರಿಗೆ ಆಶೀರ್ವಾದವಾಗಿರಬೇಕು. ನಾಲ್ಕನೆಯದಾಗಿ ಸಣ್ಣದಾಗಿ ಆರಂಭಿಸಿ. ದೊಡ್ಡ ಕಾರ್ಯಗಳು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗ್ತದೆ. ಕೊನೆಯದಾಗಿ ಫ್ರೆಂಡ್ಸ್, ಇಂದು ಅನೇಕ ಜನರು ಬದುಕ್ತಾ ಇದ್ದಾರೆ, ಆದ್ರೆ ಕೆಲವರು ಮಾತ್ರ ಉದ್ದೇಶದಿಂದ ಬದುಕ್ತಾ ಇದ್ದಾರೆ. ನೀವು ಕೇವಲ ದಿನ ಕಳೆಯೋದಿಕ್ಕೆ ಹುಟ್ಟಿಲ್ಲ, ನೀವು ಆಶೀರ್ವಾದವಾಗೋದಿಕ್ಕೆ ಹುಟ್ಟಿದ್ದೀರಿ, ನೀವು ಬೆಳಕಾಗೋದಿಕ್ಕೆ ಹುಟ್ಟಿದ್ದೀರಿ, ನೀವು ಪ್ರೇರಣೆಯಾಗಲು ಹುಟ್ಟಿದ್ದೀರಿ. ಜನರು ನಿಮ್ಮನ್ನ ತಿರಸ್ಕರಿಸಬಹುದು, ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇರಬಹುದು, ಆದ್ರೂ ದೇವ್ರು ಹೇಳ್ತಾನೆ, ನಿನ್ನ ಜೀವನಕ್ಕೆ ಒಂದು ಉದ್ದೇಶ ಇದೆ. ಆದುದರಿಂದ ಇಂದು ಒಂದು ನಿರ್ಧಾರ ಮಾಡಿ, ನಾನು ನನ್ನ ಉದ್ದೇಶವನ್ನ ಹುಡುಕ್ತೇನೆ, ದೇವ್ರು ಕೊಟ್ಟ ಪ್ರತಿಭೆಯನ್ನ ಬಳಸ್ತೇನೆ, ನನ್ನ ಜೀವನವನ್ನ ವ್ಯರ್ಥ ಮಾಡಿಕೊಳ್ಳೋದಿಲ್ಲ ಎಂಬುದಾಗಿ. ನೆನ್ಪಿಡಿ, ನೀವು ಹುಟ್ಟಿರೋದಕ್ಕೆ ಒಂದು ಕಾರಣ ಇದೆ, ನಿಮ್ಮ ಉಸಿರಿಗೂ ಒಂದು ಅರ್ಥ ಇದೆ. ದೇವ್ರು ನಿಮ್ಮನ್ನ ಈ ಲೋಕಕ್ಕೆ ಕಳುಹಿಸಿದ್ದಾನಂತ ಹೇಳಿದ್ರೆ, ಈ ಲೋಕಕ್ಕೆ ನಿಮ್ಮ ಮೂಲಕ ಏನೋ ಒಳ್ಳೆಯದು ಆಗ್ಬೇಕೆಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.